ನನ್ನ ಸಂಕಷ್ಟಕ್ಕಾಗಿ ಅವನನ್ನು ನಾನು ಧ್ಯಾನಿಸಿದ್ದು ಹೌದು. ಆ ಸಂದರ್ಭದಲ್ಲಿ ನಿನ್ನದಾದಂತಹ ದಿವ್ಯವಾದಂತಹ ರೂಪ ನನ್ನ ಕಣ್ಣ ಮುಂದೆ ಸಾಕ್ಷಾತ್ಕಾರಗೊಂಡಿದೆ. ಕುಂಬಿನಿಯಿಂದ ಅಂಬರದವರೆಗೆ ಬೆಳೆದಂತಹ ದೀರ್ಘವಾದಂತಹ ಶರೀರ ನಿನ್ನದು. ಈ ಭೀಕರವಾದಂತಹ ರೂಪವನ್ನು ಕಾಣುವಾಗ ಹೃದಯದಲ್ಲಿ ಏನೋ ಒಂದು ರೀತಿಯಾದಂತಹ ಪ್ರೀತಿ. ನೀನು ಯಾರು ತಂದೆ? ಹೃದಯ ಭಕ್ತರ ಭಾವಶೂನಿ ಪುತ್ರ ಬಾಲದ ಕುದಿಯ ಕೇಳಿ ಪಡೆದಿದ ನನ್ನನ್ನು ನೋಡಿ ನೀನು ಹೆದರಿದೆಯ? ಹೆದರುವಂತ ಅವಶ್ಯಕತೆ ಇಲ್ಲ. ಹಾಗಂತ ನಾನು ಯಾರು ಏನಂತ ತಿಳಿಯದಾದವ ನೀನು. ನಾನೊಬ್ಬ ಸಾಮಾನ್ಯದವರಲ್ಲ. ಇನ್ನೊಂದು ಸಂದರ್ಭದಲ್ಲಿ ದಕ್ಷಿಣ ಬದಗಾಗಿ ಪರಮೇಶ್ವರ ಸಿಟ್ಟಿನ ಬಲದಿಂದ ತನ್ನ ಜಟೆಯನ್ನ ನೆಲಕ್ಕೆ ಅಪ್ಪಳಿಸಿದ ಕ್ಷಣವೇ ಸಿಟ್ಟಿನಿಂದ ಹುಟ್ಟಿದವ ಈ ವೀರಭದ್ರ ಯಜನಾದಿಗಳನ್ನು ಮಾಡುತ್ತಾ ಇರುವವರು ನಾನು. ಆದರೆ ಇತ್ತೀಚೆಗೆ ಯಾಗ ಯಜನಾದಿಗಳನ್ನು ಮಾಡುವಂತಿಲ್ಲ. ಯಾಕೆ? ಸ್ತ್ರೀ ಬ್ರಾಹ್ಮಣರಿಗೆ ಉಪಟಳ ಉಂಟಾಗ್ತಾ ಉಂಟು. ಯಾಗ ಯಜನಾದಿಗಳಿಗೆ ತೊಂದರೆ ಉಂಟಾಗ್ತಾ ಉಂಟು. ಬೇರೆ ಯಾರಿಂದಲೋ ಅಲ್ಲ, ಪ್ಲವನಾಸುರನೆಂಬ ಹೆದರುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸಿಟ್ಟಿನ ಬಲದಿಂದ ನನ್ನ ತಲೆಯನ್ನು ಶಿಲೆಗೆ ಅಪ್ಪಳಿಸಿದೆ. ಶಿಲೆಗೆ ಅಪ್ಪಳಿಸಿದ ಕ್ಷಣವೇ ನನ್ನ ತಲೆಯ ಮೇಲಿದ್ದ ಚಂದ್ರ ಅಚ್ಚೆನ್ನುವುದು ಸೀತಾ ನದಿ ಹೋಗಿದ್ದಿದೆ ಅಂತಾದ್ರೆ ದುಷ್ಟರ ವಧೆ ನಾನು ಮಾಡ್ತೇನೆ. ನೇರವಾಗಿ ನಾನೇ ಹೋಗ್ಲಿ ಸರಿಯಾಗುತ್ತಿಲ್ಲ. ಇದಕ್ಕೆ ಸರಿಯಾದ ವ್ಯಕ್ತಿದ್ದಾನೆ. ನಮ್ಮೋ ನಮ್ಮ ಪಂಜುರ್ಲಿ ಹೀಗೆ